ಚಿನ್ನದ ಬೆಲೆ ಬಾಳುವ ವಸ್ತು ಪೊಲೀಸ್ ಠಾಣೆ ಮುಖಾಂತರ ವಾರಸುದಾರರಿಗೆ ತಲುಪಿಸಿದವರಿಗೆ ಕೊಪ್ಪ ಪೊಲೀಸ್ ಠಾಣಾಧಿಕಾರಿ ಮತ್ತು ಸಿಬ್ಬಂದಿಗಳ ವತಿಯಿಂದ ಸನ್ಮಾನಿಸಿ ವಿಶೇಷ ರೀತಿಯ ಗೌರವ. ಜನಸ್ನೇಹಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಕೊಪ್ಪ ಪೊಲೀಸ್ ಠಾಣಾಧಿಕಾರಿ ಮತ್ತು ಸಿಬ್ಬಂದಿಗಳ ಕಾರ್ಯಕ್ಕೆ ಸಾರ್ವಜನಿಕರ ಮೆಚ್ಚುಗೆ. ಯಾವುದೇ ಬೆಲೆ ಬಾಳುವ ವಸ್ತುಗಳು ಸಿಕ್ಕಲ್ಲಿ ಪ್ರಾಮಾಣಿಕವಾಗಿ ಕೊಪ್ಪ ಪೊಲೀಸ್ ಠಾಣೆಗೆ ತಂದೊಪ್ಪಿಸಿ ಅದು ನಿಶ್ಚಿತವಾಗಿ ವಾರಸುದಾರರ ಬಳಿ ಸೇರುವುದು ಅವರು ಎಸ್ಐ ಅವರು ಎಲ್ಲ ಕಡೆ ಎನ್ಕ್ವೈರಿ ಮಾಡಿ ಪ್ರಕಾಶ್ ಅವ್ರದ್ದು ಅಂತ ಗೊತ್ತಾಯಿತು. ಈಗ ಅದನ್ನು ನಮ್ಮ ಸ್ಟೇಷನ್ ತಲುಪಿಸಿ ಅವರು ಆ ಮಾಲೀಕರಿಗೆ ಅದನ್ನು ಒಪ್ಪಿಸಿದ್ದಾರೆ. ಇಲ್ಲಿ ಸ್ಟೇಷನಲ್ಲಿ ಪರಿಸರ ಜನಸ್ನೇಹಿಯಾದ ಕಾರ್ಯಕ್ರಮವನ್ನು ಇಲ್ಲಿ ಎಲ್ಲರ ಮುಂದೆ ಮಾಡಬೇಕು. ಏನಾದರೂ ವಸ್ತುಗಳು ಕಳೆದು ಹೋದರೆ ಅದನ್ನು ತಂದು ಇಲ್ಲಿ ಒಪ್ಪಿಸಿದ್ರೆ ಅವರ ನಿಜವಾದ ವಾರಸುದಾರಿಗೆ ಅವರು ತಲುಪಿಸ್ತಾರೆ. ಹೀಗಾಗಿ ಎಲ್ಲರೂ ಒಬ್ಬ ಜನತೆ ಇದನ್ನು ಮನದಟ್ಟು ಮಾಡಿ ತಂದು ಕೊಡಬೇಕಂತ ನಾನು ಎಲ್ಲರೂ ಮನವಿ ಮಾಡ್ತೀನಿ. ನನ್ನ ಹೆಸರು ಪ್ರಕಾಶ್ ಅಂತೇಳಿ, ನಾನು ಕೊಪ್ಪ ನಗರದಲ್ಲಿದ್ದೀನಿ. ನಂದೊಂದು ಚಿನ್ನದ ಬ್ರೇಸ್ಲೆಟ್ ನಿನ್ನೆ ಪಟ್ಟಣ ಪಂಚಾಯತಿಗೆ ಎಲೆಕ್ಷನ್ಗೆ ಹೋದಾಗ ಕಳೆದೋಗಿತ್ತು. ನಾನು ಅದ್ರ ಬಗ್ಗೆ ನಮ್ಮ ಕೊಪ್ಪ ಠಾಣಾಧಿಕಾರಿಗೆ ರಾತ್ರಿನೇ ದೂರು ಕೊಟ್ಟಿದ್ದೆ. ಅವರು ಪತ್ತೆ ಹಚ್ಚಿ ಅದನ್ನು ನಿಮಗೆ ಯಾರಾದರೂ ತಂದು ಕೊಟ್ಟರೆ ಸ್ಟೇಷನಿಗೆ ನಿಮಗೆ ಕೊಡ್ತೀನಿ, ಮಾಹಿತಿ ಕೊಡ್ತೀನಿ, ಬಂದು ತಗೊಳ್ಳಿ ಅಂತ ಹೇಳಿದರು. ಇವತ್ತು ಅದನ್ನು ಅವರಿಗೆ ಬೆಳಿಗ್ಗೆ ನಮ್ಮ ನಗರದವರಾದ ರೂಪೇಶ್ ಮತ್ತು ಪಟ್ಟಣ ಪಂಚಾಯತಿಯ ರಾಜೇಶ್ ಅವರು ಅವರಿಗೆ ಸಿಕ್ಕಿತ್ತಂತೆ. ಅದನ್ನು ತಂದು ಠಾಣಾಧಿಕಾರಿ ಅವರಿಗೆ ಹಸ್ತಾಂತರ ಮಾಡಿದ್ರು. ಅವ್ರ ಮುಖಾಂತರ ನನಗೆ ಈ ಬ್ರೇಸ್ಲೆಟನ್ನು ವಾಪಸ್ ಕೊಡಿಸಿದ್ದಾರೆ. ಇದು ನಾನು ನಿನ್ನೆ ಕಳ್ಕೊಂಡು ಹೋಗ ಭಾಳ ಫೀಲ್ ಆಗಿತ್ತು. ಇವತ್ತು ಕೊಟ್ಟ ಮೇಲೆ ನನಗೆ ತುಂಬ ಹ್ಯಾಪಿ ಆಗಿದೆ, ಭಾಳ ಖುಷಿಯಾಗಿದೆ. ಈ ಥರದ ನಮ್ಮ ಪ್ರಾಮಾಣಿಕ ವ್ಯಕ್ತಿಗಳು ಕೊಪ್ಪದಲ್ಲಿರೋದು ನಮಗೆ ಭಾಳ ಸಂತೋಷ ಆಗ್ತಾ ಇದೆ. ಇನ್ನು ಮುಂದೆ ಯಾರ್ದಾದ್ರೂ ವಸ್ತುಗಳು ಕಳೆದು ಹೋದರೆ ದಯವಿಟ್ಟು ಆ ಕಳ್ಕೊಂಡವರು ಭಾಳ ನೋವಲ್ಲಿರ್ತಾರೆ. ಅದನ್ನು ನೀವು ಯಾವುದೇ ಥರ ಮಿಸ್ಯೂಸ್ ಮಾಡದೆ, ಈಗೇನು ರಾಜೇಶ್ ಮತ್ತು ರೂಪೇಶ್ ಅವರು ತಂದು ಕೊಟ್ಟರು, ಇದು ಸುಮಾರು 1 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಬ್ರೇಸ್ಲೆಟು. ಈ ಥರದ ಬೆಲೆ ಬಾಳುವ ವಸ್ತುಗಳನ್ನು ನಮ್ಮ ಕೊಪ್ಪ ಠಾಣಾಧಿಕಾರಿಯವರಿಗೆ ತಲುಪಿಸಿದರೆ ಅವರು ಅದು ವಾರಸುದಾರನ ಹುಡುಕಿ ಅವರಿಗೆ ತಲುಪಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಈಗಾಗಲೇ ಅವರು ಇಂತಹ ತುಂಬ ಕಾರ್ಯಗಳನ್ನು ಮಾಡಿದ್ದಾರೆ. ಮುಂದೂ ಸಹ ಸಾರ್ವಜನಿಕರು ಇದಕ್ಕೆ ಸಹಕಾರ ಕೊಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ. ಇದು ಸಾರ್ವಜನಿಕರಿಗೆ ಅರಿವು ಮೂಡಿಸಲು ನಮ್ಮ ಪ್ರಯತ್ನ. ಪ್ರಾಮಾಣಿಕತೆಗೆ ಸದಾ ಸಿಗುವುದು ಗೌರವ.